ಓಂ ಶಾಂತಿ ವೀಕ್ಷಕರೇ, ಎಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಉಗ್ರ ಭೂತಾಳೆ ಲಾಸ್ಟ್ ಟೈಮ್ ನಾನು ನಿಮಗೆ ವೀಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಲಾಸ್ಟ್ ಟೈಮು. ಅದರಲ್ಲಿ ಚಿಕ್ಕದಿತ್ತು, ಅದು ಖಾಲಿ ಆಗೋಯ್ತು. ಇದ್ದಿದ್ದೇ ಒಂದು ಪೀಸ್ ಆದರೆ ಈಗ ಹೊಸ ಸ್ಟಾಕ್ ಬಂದಿದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೊಸ ಸ್ಟಾಕ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಇದು ಉಗ್ರ ಭೂತಾಳೆ ಸುಮಾರು 15 ಇಂಚಸ್ ಇದೆ. ಎಷ್ಟು? 15 ಇಂಚಸ್ ಇದೆ, ಅಂದರೆ 1 ಅಡಿ 3 ಇಂಚಸ್ ಇದೆ. ದಪ್ಪನೂ ಇದೆ. ಉಗ್ರ ಭೂತಾಳೆ ಇದು ಏನೇನಕ್ಕಾಗುತ್ತೆ? ಉತ್ಸವ ಮೂರ್ತಿಗಳು ನಿಮ್ಮ ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ದೇವರ ಉತ್ಸವ ಮೂರ್ತಿ ಅಥವಾ ಗರ್ಭಗುಡಿನಲ್ಲಿರುವ ದೇವರ ಶಕ್ತಿ ಹೆಚ್ಚಾಗಲು, ಮನೆಗಳಲ್ಲಿ ದೇವ್ರ ಮನೆಯಲ್ಲಿ ದೇವತಾ ಶಕ್ತಿ ಹೆಚ್ಚಾಗಲು, ಕೆಲವರು ಮೈ ಮೇಲೆ ದೇವ್ರು ಬರಬೇಕು, ಆವಾಹನ ಆಗಬೇಕು ದೇವರು ಅಂತಾರೆ. ಅವ್ರದ್ದೇ ಆದ ಒಂದು ಭಾವನೆ, ನಂಬಿಕೆ. ಆವಾಹನೆ ಆಗಲು, ದೇವರ ಆವಾಹನೆ ಆಗಲು ಉಗ್ರ ಭೂತಾಳೆ. ಇದು ನೋಡಿ, ಏರ್ಸಿಂಗಿ ಇಳಿಸಿಂಗಿದು ಈಗ ಸ್ಟಾಕ್ ಬಂದಿದೆ. ಇವರೇ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ತಗೊಳ್ಳೋರು ತೊಗೋಬೋದು. ಸ್ಟಾಕ್ ಬಂದಿದೆ ನೋಡಿ. ಲಾಸ್ಟ್ ಟೈಮ್ ಒಂದೇ ಒಂದು ಪೀಸ್ ಬಂದಿತ್ತು. ಆ ವಿಡಿಯೋ ನೀವು ನೋಡಿರ್ತೀರ. ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿ ವಿಡಿಯೋ ಅದರಲ್ಲಿ ಬರೀ ಒಂದೇ ಒಂದು ಪೀಸ್ ಇತ್ತು, ಅದು ಖಾಲಿ ಆಗೋಯ್ತು. ಆಮೇಲೆ ಎಷ್ಟೋ ಜನ ನನಗೆ ಕಾಲ್ ಮಾಡಿದ್ರು, ಇಳಿಸಿಂಗ್ ಬೇಕು, ಉಗ್ರ ಭೂತಾಳೆ ಬೇಕು ಅಂತ. ಈಗ ಸ್ಟಾಕ್ ಬಂದಿದೆ. ಆದರೆ ಉಗ್ರ ಭೂತಾಳೆ ಸ್ವಲ್ಪ ಕಾಸ್ಟ್ ಇರುತ್ತೆ, ರೇಟ್ ಜಾಸ್ತಿ ಇರುತ್ತೆ. ಇಳಿಸಿಂಗ್ ಅದೆಲ್ಲ ಕಡಿಮೆ ಇರುತ್ತೆ. ಇದೆಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ ಇರುತ್ತೆ. ಇದು ಆಯುರ್ವೇದಿಕ್ ವೃಕ್ಷ ದೇವತೆ ಇರುತ್ತೆ, ವನಸ್ಪತಿ ವೃಕ್ಷ ದೇವತೆ ಇರುತ್ತೆ, ಯಕ್ಷಿಣಿ ಸಂಪದ ಇರುತ್ತೆ. ಗೊತ್ತಾಯ್ತಲ್ಲ? ಇದೆಲ್ಲ ಯಂತ್ರತಂತ್ರ ಮಂತ್ರಕ್ಕೆ ಬಳಸ್ತಾರೆ. ಮಾಂತ್ರಿಕ ಗುರುಗಳು, ಮನೆಗಳಲ್ಲಿರೋರು, ದೇವಸ್ಥಾನಗಳಲ್ಲಿರೋರು, ಮಠಗಳಲ್ಲಿರೋ ಗುರುಗಳು ಇವುಗಳನ್ನು ಬಳಸ್ತಾರೆ. ನೀವು ಇದನ್ನು ಯಂತ್ರ ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಪಾರ್ಟ್ನಲ್ಲಿ ನಾನು ಯಂತ್ರ ಮಾಡೋದು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಉಗ್ರ ಭೂತಾಳೆ ಆ ಯಂತ್ರನ ತಗೊಂಡು ದೇವ್ರ ಮನೇಲಿ ಇಟ್ಕೋಬೋದು, ದಂಡವಾಗಿ ಉಪಯೋಗಿಸ್ಬೋದು. ದಂಡ ಬಂದಂಥ ಭಕ್ತರಿಗೆ ಆಶೀರ್ವಾದ ಮಾಡಲಿಕ್ಕೆ ಗುರುಗಳಾದವರು, ಮಾಂತ್ರಿಕರು. ಓಕೆಲಾ? ಇದು ನೋಡಿ, ಪಾರ್ಸಲ್ ಇದು. ಕೆಲವರು ಇವ್ರಿಗೆ ಹಣ ಹಾಕ್ಬಿಟ್ರೆ ನಮಗೆ ಕಳಿಸ್ತಾರೋ ಇಲ್ವೋ ಅನ್ಕೋತಾರೆ. ಅದಕ್ಕೆ ಇದು ಪಾರ್ಸಲ್ಲು ನೋಡಿ, ರೆಡಿ ಮಾಡಿಟ್ಟಿದ್ದೀನಿ. ತಾಯಿತುಗಳು, ಯಂತ್ರಗಳು ರೆಡಿ ಮಾಡಿ ಅದರಲ್ಲಿ ಬಾಕ್ಸ್ಗಳಲ್ಲಿ ಇಟ್ಟಿದ್ದೀನಿ. ಪೋಸ್ಟ್ಮ್ಯಾನ್ ಬರ್ತಾರೆ. ಈಗ ಕಾಲ್ ಮಾಡಿದ್ದೀನಿ ನಾನು ಪೋಸ್ಟ್ಮ್ಯಾನ್ಗೆ. ಅವ್ರಿಗೆ ನಾನು ಕಾಲ್ ಮಾಡಿದರೆ ಅವರು ನಮ್ಮ ಮನೆ ಹತ್ರ ಬರ್ತಾರೆ. ಆಗ ನಾನು ಅವ್ರಿಗೆ ಈ ಪಾರ್ಸಲ್ ಕೊಡ್ತೀನಿ. ನೋಡಿ, ಪಾರ್ಸಲ್ ಕೊಡ್ತೀನಿ ಅವ್ರಿಗೆ. ಕೆಲವೊಂದು ತಾಯಿತುಗಳು, ಇಲ್ಲೊಂದು ಮತ್ತೊಂದು ನೋಡಿ. ಅದೆಲ್ಲ ಹೆಂಗೆ ಪ್ಯಾಕ್ ಮಾಡೋದಂದರೆ, ಭಕ್ತರು ಆರ್ಡ್ರ್ ಮಾಡ್ತಾರೆ ಆನ್ಲೈನಲ್ಲಿ. ನನಗೆ ಇದು ಬೇಕು, ಅದು ಬೇಕು, ತಾಯ್ತ ಕಳಿಸಿ, ಭೂತಾಳೆ ಕಳಿಸಿ, ಆ ಕಾಯಿ ಕಳಿಸಿ, ಈ ಕಾಯಿ ಕಳಿಸಿ, ಆ ಬೇರು ಕಳಿಸಿ, ಈ ಬೇರು ಕಳಿಸಿ ಅಂತ. ಅವ್ರಿಗೆ ಈ ಬಾಕ್ಸ್ಗಳಲ್ಲಿ ಕೆಲವೊಂದು ಗಿಡಮೂಲಿಕೆಗಳ ಪೌಡ್ರು, ತಾಯಿತುಗಳು, ಈ ಶತ್ರುಬತ್ತಿದು ಅಂಥವೆಲ್ಲ ಈ ಬಾಕ್ಸ್ಗಳಲ್ಲಿ ಹಾಕಿ ಈ ರೀತಿ ಪ್ಯಾಕ್ ಮಾಡ್ತೀವಿ. ಕಾಟನ್ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಪೋಸ್ಟಲ್ಲಿ ನೋಡಿ, ಈ ರೀತಿ ಅಡ್ರೆಸ್ ಎಲ್ಲ ಅದ್ರ ಮೇಲೆ ಅಂಟಿಸ್ತೀವಿ. ಯಾರು ನಮಗೆ ಹಣ ಹಾಕಿದ್ದಾರೆ ಬೇಕು ಅಂತ ಅವ್ರಿಗೆ ಅವ್ರ ಅಡ್ರೆಸ್ ಬರೆದು ನಮ್ಮದು ಪ್ರಮ್ ಹಾಕಿ ಈ ರೀತಿ ಕಾಟನ್ ಬಾಕ್ಸ್ಗಳ ರೆಡಿ ಮಾಡ್ತೀವಿ. ಆಮೇಲೆ ಪೋಸ್ಟ್ಮ್ಯಾನ್ ಬಂದಾಗ ಈ ರೀತಿ ಒಂದು ಕವರ್ನಲ್ಲಿ ಹಾಕ್ತೀವಿ. ಇದರಲ್ಲಿ ಸದ್ಯಕ್ಕೆ ಈಗ 6 ಪಾರ್ಸಲ್ ಇದೆ. ಎಷ್ಟು? 6 ಪಾರ್ಸಲ್ ಇದೆ. ಎಲ್ಲೆಲ್ಲ ಇದೆ ಈ ರೀತಿ ಖಾಲಿ ಬಾಕ್ಸುಗಳನ್ನ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಇಲ್ಲಿ ಬುಕ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಬುಕ್ಸ್ ಅಂಗಡಿಯಲ್ಲಿ ಈ ರೀತಿ ಖಾಲಿ ಬಾಕ್ಸುಗಳು ಸಿಗುತ್ತೆ. ಖಾಲಿ ಬಾಕ್ಸುಗಳು, ಸಣ್ಣ ಬಾಕ್ಸುಗಳು ಸಿಗುತ್ತೆ. ಗುರುಗಳಾದವ್ರು ತಗೊಂಡು ಮನೇಲಿ ಇಟ್ಕೊಳ್ಳಿ. ತಾಯಿತುಗಳು ಮಾಡಿ ಇವುಗಳೆಲ್ಲ ಹಾಕಿ ಸ್ವಲ್ಪ ಅಷ್ಟಗಂಧ ಪೌಡ್ರು ಪಟ್ನ ಕಟ್ಟಿ, ಆಮೇಲೆ ನಾಗಸಿಂಧರ ಪಟ್ನ ಕಟ್ಟಿ, ಜೊತೆಗೆ ತಾಯಿತುಗಳು ಏನಿದೆ ಅದು ಈ ಬಾಕ್ಸ್ಗಳಲ್ಲಿ ಹಾಕಿ ಕೊರಿಯರಲ್ಲಿ ಕಳಿಸ್ಕೊಡಿ ನಿಮ್ಮ ಭಕ್ತರಿಗೆ. ಅದಕ್ಕೆ ತಾಯ್ತ ರೆಡಿ ಮಾಡ್ಕೊಳ್ಳೋದು ಹೆಂಗೆ, ಇವೆಲ್ಲ ಭೂತಾಳೆಗಳು ಹೆಂಗೆ ರೆಡಿ ಮಾಡ್ಕೊಳ್ಳೋದು, ಇವೆಲ್ಲ ಕಲ್ಕೊಳ್ಳಿ. ನೋಡಿ, ನನಗೆ ಪಾರ್ಸಲ್ ಬಂತು ಒಂದು ಗೋಣಿ ಚೀಲದಲ್ಲಿ. ನನಗೂ ಬರುತ್ತೆ ಪಾರ್ಸಲ್ಲು. ನಾನೇ ಪಾರ್ಸಲ್ ಆಚೆ ಕಳಿಸೋದಲ್ಲ, ಇದು ಆಚೆ ಕಳಿಸೋಂಥ ಪಾರ್ಸಲ್. ಇದು ಟ್ರಾನ್ಸ್ಪೋರ್ಟ್, ಇದು ಆಚೆ ಕಳಿಸ್ತಕ್ಕಂಥದ್ದು. ರೆಡಿ ಮಾಡಿ ಆಚೆ ಕಳಿಸ್ತಕ್ಕಂಥದ್ದು. ಇದು ನೋಡ್ರಿ, ಗೊಂಚಲದಲ್ಲಿರೋದು ನನಗೆ ಬಂದಿರೋದು, ಹೊರಗಡೆಯಿಂದ ನಾನು ತರಿಸ್ಕೊಂಡಿದ್ದೀನಿ. ಈಗ ತಮಿಳ್ನಾಡು ತಿರುವಣ್ಣಾಮಲೈ, ಜೈಪುರದಿಂದ ಕೆಲವೊಂದು ಕಲ್ಲುಗಳು, ಉಂಗುರಗಳು ಇವೆಲ್ಲ ಬರುತ್ತೆ. ಕೆಲವೊಂದು ವಸ್ತುಗಳು ಅಲ್ಲಿಂದ, ಎನರ್ಜಿ ಸ್ಟೋನುಗಳು ಅದೆಲ್ಲ ಜೈಪುರದಿಂದ ಬರುತ್ತೆ. ಸಿಂಗಗಳಿರ್ತಾರೆ, ಅವರು. ಗೊತ್ತಾಯ್ತಲ್ಲ ವೀಕ್ಷಕರೇ? ಕೆಲವು ತರಿಸ್ಕೊತೀವಿ, ಕೆಲವು ಕಳಿಸ್ಕೊಡ್ತೀರಿ ಹೊರಗಡೆಗೆ. ನಾವು ತರಿಸ್ಕೊತೀವಿ, ನಾವು ಹೊರಗಡೆ ಭಕ್ತರಿಗೆ ಕಳಿಸ್ಕೊಡ್ತೀವಿ. ಹಾಗೆ ಗುರುಗಳಾದವರು ಹೊರಗಡೆಯಿಂದ ಹಣ ಕೊಟ್ಟು ತರಿಸ್ಕೋಬೇಕು. ಹಾಗೆ ನಾವು ಕಳಿಸೋವಾಗ ನಾವು ಹೊರಗಡೆ ಹಣ ಕೊಟ್ಟು ನಾವು ತರಿಸ್ಕೊತೀವಿ. ಹಾಗೆ
ಭಕ್ತರಿಗೆ ನಾವು ಕಳಿಸೋವಾಗ ನಾವು ಗುರುದಕ್ಷಿಣೆ ತಗೊಂಡು ಖರ್ಚು ವೆಚ್ಚ ಒಂದಷ್ಟು ತಗೊಂಡು ಕಳಿಸ್ಕೊಡ್ಬೇಕು. ಹಾಗಂತ ಯಥೇಚ್ಛವಾಗಿ ನಾವು ಭಕ್ತರ ಹತ್ರ ಅವ್ರ ತಲೆ ಮೇಲೆ ಹೊರೆ ಹಾಕಬಾರ್ದು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನೋಡಿ, ಉಗ್ರಭೂತ ತಾಳು ಇದೆಲ್ಲ ಹೀಗೆ ಮಾಡಿ ಕಳಿಸಲ್ಲ, ಯಂತ್ರ ಮಾಡಿ ಕಳಿಸ್ತೀನಿ. ಬೇಕಾದರೆ ಅಲ್ಲಿ ನಂಬರ್ ಇರುತ್ತೆ, ತಗೊಳ್ಳಿ. ಯಂತ್ರ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಏರ್ಸಿಂಗ್ ಇಳ್ಸಿಂಗಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ನಾನು ಉಗ್ರಭೂತ ತಾಳು ಕೂಡ ತೋರಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ವಿಡಿಯೋ ನೋಡಿ, ಅದರಲ್ಲಿದೆ. ಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡಿ, ಸ್ಕ್ರೀನ್ನೆಲ್ಲ ಇರ್ತಾ ನೋಡಿ.